ನಮಸ್ಕಾರ. ಇವತ್ತು ಭಾಳ ಒಂದು ಪ್ರಮುಖವಾದ ದಿನ. ಏನಕ್ಕೆ ಅಂತಂದರೆ ಇನ್ ಎಂಪೈರ್ ಆಫ್ ದ ಕಿಂಗ್, ದ ಗಾಡ್ ಕಿಂಗ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕನ, ಭಾಳ ಪ್ರಮುಖವಾದಂಥ ಒಂದು ಪುಸ್ತಕ, ಐತಿಹಾಸಿಕ ಒಂದು ಪುಸ್ತಕನ ಇದು ಒಂದು ಕಥನ ರೂಪದಲ್ಲಿ ಹೊರತಂದಿದ್ದಾರೆ. ಇದನ್ನು ಹೊರತಂದಿರೋರು ಬೇರೆ ಯಾರೂ ಅಲ್ಲ, ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸ ಇರುವಂತಹ, ನಮ್ಮ ಭವ್ಯ ಹಂಪಿಯ ಗತವೈಭವವನ್ನು ಸಾರುವಂತಹ ಆ ವಂಶಸ್ಥರಾದಂತಹ ತಿರುಮಲ ದೇವರಾಯ ಅವರು 20ನೇ ಕೃಷ್ಣ ದೇವರಾಯ ವಂಶಸ್ಥರ 20ನೇ ವಂಶಸ್ಥರವರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇದು ಬಹಳ ಅತ್ಯಮೂಲ್ಯವಾದ ಒಂದು ನಿಧಿ ನಮ್ಮ ಸಾಹಿತ್ಯಿಕ ವಲಯದಲ್ಲಿ. ಈ ನಿಧಿ ಇದು ಯಾವ ರೀತಿ ಇದೆ, ಇದರ ಪುಸ್ತಕದ ಒಳನೋಟ ಹೇಗಿದೆ, ಇದರ ಒಂದು ವೈಶಿಷ್ಟ್ಯತೆ ಹೇಗಿದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಸರ್, ನಿಮಗೆ ಈಗ ಭಾಳ ಅತ್ಯಮೂಲ್ಯವಾದ ಒಂದು ಪುಸ್ತಕ ಬರೆದಿದ್ದೀರಾ. ನಿಮ್ಮ ಮುಂದಿನ ಪೀಳಿಗೆಗೆ ಇದು ಬಹಳ ಒಂದು ಅಮೂಲ್ಯವಾದ ನಿಧಿ ಆಗತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ನೀವು ಭಾಳ ಶ್ರಮಪಟ್ಟು ಪುಸ್ತಕ ಬರೆದಿದ್ದೀರಾ. ನಿಮಗೆ ಕೇವಲ 25 ವರ್ಷ ಆದರೂ ಕೂಡ 24 ವರ್ಷ ನಿಮ್ಮ ಒಂದು ಸಾಹಿತ್ಯ, ನಿಮ್ಮ ಒಂದು ಇತಿಹಾಸ, ನಿಮ್ಮ ಒಂದು ಈ ಪರಂಪರೆಯ ಪ್ರಜ್ಞೆ ನಮಗೆ ಬಹಳ ನಿಜಕ್ಕೂ ಒಂದು ಮುಖ ವಿಸ್ಮಿತಗೊಳಿಸುತ್ತೆ. ಏನು ಈ ಪುಸ್ತಕದ ಒಂದು ವೈಶಿಷ್ಟ್ಯತೆ, ಇದಕ್ಕೆ ಏನು ಪ್ರೇರಣೆ ಈ ಪುಸ್ತಕ ಬರೀಲಿಕ್ಕೆ ಅಂತ? ಫಸ್ಟ್ ಆಫ್ ಆಲ್ ಧನ್ಯವಾದ. ಸೊ ಈ ಪುಸ್ತಕ ನಾನು ಬರೆದಿದ್ದು ಪ್ರೇರಣೆ ಏನಂದರೆ, ನಾನು ಹೇಳ್ತಿರೋದು ಬೇಕೆ. ಸೊ ನಾನು ಬೆಳೆದಿದ್ದು ಹಂಪಿ ಆನೆಗುಂದಿಯಲ್ಲಿ. ಆ್ಯಕ್ಚುಲಿ ಅದ್ರ ಮುಂಚೆ ನಾವು US ಅಲ್ಲಿ ಇದ್ದೆ. ಸೊ ಆ ಕಾರಣ ತಾವೆಲ್ಲರೂ ಸ್ವಲ್ಪ ಕ್ಷಮಿಸಬೇಕು. ನನ್ನ ಕನ್ನಡ ಇಲ್ಲಿ ಬಂದಾದ್ಮೇಲೆ ಕಲ್ತಿದ್ದೇನೆ, ಸೊ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಉಪಯೋಗಿಸ್ತೇನೆ. ಬಟ್ ಈ ಪುಸ್ತಕ ಬರೆದಿದ್ದ ಪ್ರೇರಣೆ ಏನಂದರೆ, ನಾನು ಹಂಪಿ ಆನೆಗುಂದಿಯಲ್ಲಿ ಇವಾಗ ಇರ್ತೀನಿ. ಸೊ ಆ ದೇವಸ್ಥಾನಗಳು, ಆ ಮಾನ್ಯುಮೆಂಟ್ಸು ಎಲ್ಲ ನೋಡಿದಾದ್ಮೇಲೆ ನನಗದೇ ಒಂದು ಆಸೆ ಇತ್ತು, ಎಲ್ಲರಿಗೂ ಗೊತ್ತಾಗಬೇಕು ಹಂಪಿ ಬಗ್ಗೆ. ಯಾಕಂದರೆ ಇವಾಗಲೂ ಹಿಸ್ಟ್ರಿ ಬುಕ್ಸಲ್ಲಿನೂ ಹಂಪಿ ಬಗ್ಗೆ ಅದು ಅಷ್ಟು ಸರಿಯಾಗಿ ಬಂದಿಲ್ಲ. ಸೊ ಒಂದು ಏನಂದರೆ, ತಾಳಿಕೋಟೆ ಯುದ್ಧ ಆದಮೇಲೆ ವಿಜಯನಗರ ಸಾಮ್ರಾಜ್ಯ ಎಲ್ಲ ಫಿನಿಶ್ ಆಗಿಬಿಡ್ತಂತ ನಮ್ಮ ಇತಿಹಾಸ ಬುಕ್ಸಲ್ಲಿದ್ದಾವೆ. ಆದರೆ ಅದು ಆ್ಯಕ್ಚುಲಿ ಆಗಿಲ್ಲ. ಸೊ ತಾಳಿಕೋಟೆ ಯುದ್ಧ ಆದಮೇಲೆ ಆಲ್ಮೋಸ್ಟ್ 100 years ವಿಜಯನಗರ ಸಾಮ್ರಾಜ್ಯ ಇತ್ತು. ಅದು 100 years ಇತ್ತು, ಬಟ್ ಜಸ್ಟ್ ಇದ್ದಿಲ್ಲ. 100 yearsಲ್ಲಿ ಕೃಷ್ಣದೇವರಾಯ ಗ್ರ್ಯಾಂಡ್ ಸನ್ ಕಾಲದಲ್ಲಿ ಇನ್ನೊಂದು ಸುವರ್ಣ ಯುಗನೂ ಬಂತು, ವೆಂಕಟಪತಿ ದೇವರಾಯ ಅವ್ರ ಕಾಲದಲ್ಲಿ. ಸೊ ಅವೆಲ್ಲ ಜನರಿಗೆ ಗೊತ್ತಾಗಬೇಕು ಅಂತ ನಂದೊಂದು ಆಸೆ ಇತ್ತು. ಸೊ ಆ ಕಾರಣ ಇದು ಒಂದು ನನ್ನ ಸಣ್ಣ ಪ್ರೇರಣೆ. ಇದು ಯಾವ ಒಂದು ಸಮಯ, ಯಾವ ಒಂದು ಇತಿಹಾಸ ಕಾಲಘಟ್ಟವನ್ನು ಇದು ಪ್ರತಿನಿಧಿಸುತ್ತೆ ಈ ಬುಕ್? ಸೊ ಇದು ನನ್ನ ಒಂದು ಸೀರೀಸಲ್ಲಿ ಫಸ್ಟ್ ಬುಕ್. ಸೊ ಇದು 1490 ಇಂದ 1510 ಮಟ್ಟ ಇದೆ. ಬಟ್ ಇದಾದ್ಮೇಲೆ ಬರುವ ಬುಕ್ಸು ಇನ್ನು ಅದಾದ್ಮೇಲೆ ಏನಾಗುತ್ತೆ ಅವೆಲ್ಲ ಕವರ್ ಆಗುತ್ತೆ. ಅಂದರೆ ಇದನ್ನ ನೀವು ಕಥನ ರೂಪದಲ್ಲಿ ಕೊಟ್ಟಿದ್ದೀರಾ, ಸಾಹಿತ್ಯ ಪುಸ್ತಕ, ಇದು ಸಾಹಿತ್ಯ ಕೃತಿ, ಸಾಹಿತ್ಯ ನಿಧಿ, ಇದು ಒಂದು ಕಥನ ರೂಪದಲ್ಲಿ ಕೊಟ್ಟಿದ್ದೀರಿ. ಏನಿದರ ವೈಶಿಷ್ಟ್ಯತೆ, ಯಾಕೆ ಕಥನ ರೂಪದಲ್ಲಿ ಕೊಟ್ರಿ ಅಂತ? ಅದು ಕಥನ ರೂಪಲ್ಲಿದೆ, ಆದ್ರೂ ಹಿಸ್ಟ್ರಿ ಸಾಹಿತ್ಯ ಏನಿದೆ ಏನು ಚೇಂಜ್ ಮಾಡಲಿಲ್ಲ ನಾನು. ಸೊ ಹಿಸ್ಟ್ರಿ ಏನಿದೆ ಹಂಗೆ ಇದೆ ಬುಕ್ಕಲ್ಲಿ. ಬಟ್ ಕಥನ ರೂಪಲ್ಲಿ ಯಾಕಿದೆ ಅಂದರೆ, ನನ್ನ ಜನ್ರೇಷನಲ್ಲಿ ಜಾಸ್ತಿ ಜನ ಫಸ್ಟ್ ಆಫ್ ಆಲ್ ಬುಕ್ಕೇ ಓದಲ್ಲ, ಪುಸ್ತಕನೇ ಓದಲ್ಲ. ಬಟ್ ಕಥನ ರೂಪ ಅಂದರೆ ಅದು ಒಂದು ರುಚಿ ಬರುತ್ತೆ, ಅದು ಒಂದು ಇಂಟ್ರೆಸ್ಟ್ ಬರುತ್ತೆ ಜನರಿಗೆ. ಸೊ ಯಾರು ಬುಕ್ ಓದ್ತಾರೆ, ಫಸ್ಟ್ ಆಫ್ ಆಲ್ ಹಿಸ್ಟ್ರಿ ಬುಕ್ ಅಂದರೆ ಅವರಿಗೆ ಸ್ವಲ್ಪ ಅದು ಒಂದು ಎಚ್ಚರಿಕೆ ಇರುತ್ತೆ, ಇದು ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಅಂತ. ಸೊ ಕಥನ ರೂಪಲ್ಲಿದ್ದರೆ ಅದು ಅವರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಆ ಕಾರಣ ನಾನು ಹಿಸ್ಟೋರಿಕಲ್ ಫಿಕ್ಷನ್ ಆಗಿ ಈ ಬುಕ್ ಒಂದು ಬರೆದಿದ್ದೇನೆ. ಮುಂದೆ ಏನೇನು ತರಬೇಕು ಅಂತ, ಯಾವ ರೀತಿಯ ವಾಲ್ಯೂಮ್ಸ್ ತರಬೇಕು ಅಂತ ನಿಮ್ಮ ಪ್ಲಾನ್? ಸೊ ಈ ಸ್ಟೋರಿಯನ್ನೇನು ಇನ್ನೂ 2 ವಾಲ್ಯೂಮ್ ಬರ್ತವೆ. ಬಟ್ ಅದಾದಮೇಲೆ ನಾನು ಒಂದು ಫುಲ್ ಸಾಹಿತ್ಯ ಅಕೌಂಟ್, ಹಿಸ್ಟೋರಿಕಲ್ ಬುಕ್ಕನ್ನು ಬರಿಬೇಕಂತ ಇದೆ. ಸೊ ವಿಜಯನಗರ ಇತಿಹಾಸ ಫುಲ್ ಶುರು ಹರಿಹರ ಬುಕ್ಕ ಕಾಲದಿಂದ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ದರ್ಬಾರ್ ರಾಜ ಕೃಷ್ಣದೇವರಾಯ ಅವ್ರ ಕಾಲ ಮಟ್ಟ ಫುಲ್ ಎಲ್ಲ ಕವರ್ ಮಾಡಬೇಕಂತ ಅದು ನನ್ನ ಒಂದು ನೆಕ್ಸ್ಟ್ ಸ್ಟೆಪ್ ಅಂತ ಒಂದಿದೆ. ಇದು ಅಂದರೆ ಇದನ್ನ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ತರುವಂಥದ್ದು, ಕನ್ನಡ ಒಂದು ತರುವಂಥ ಏನೋ ಪ್ರಯತ್ನ ಇದೆ, ಕನ್ನಡ ಬೇರೆ ಬೇರೆ ನಮ್ಮ ದೇಶೀಯ ಭಾಷೆಗಳಲ್ಲಿ ಅಂತ. ಸೊ ಫಸ್ಟ್ ನಾನು ಬರೆದಿದ್ದು ಇಂಗ್ಲೀಷಲ್ಲಿ, ಯಾಕಂದರೆ ಫಸ್ಟ್ ಎಲ್ಲಕ್ಕಿಂತ ಜಾಸ್ತಿ ನಂದು ಬರೆಯೋ ಲ್ಯಾಂಗ್ವೇಜ್ ಇಂಗ್ಲೀಷೇ. ಬಟ್ ಆಲ್ಸೋ ಫುಲ್ ರೀಚ್ ಈ ದಿನದಲ್ಲಿ ಇಂಗ್ಲೀಷದೇ ಇರೋದು. ಬಟ್ ಇವಾಗಲೂ ಕನ್ನಡ ಮತ್ತು ತೆಲುಗು ಅಲ್ಲಿ ಈ ಪುಸ್ತಕವನ್ನು ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಇನ್ನೂ ಒಂದು 2-3 ತಿಂಗಳಲ್ಲಿ ಬರಬೇಕು ಕನ್ನಡ ಮತ್ತು ತೆಲುಗು ಅಲ್ಲಿ. ಅದಾದಮೇಲೆ ಇನ್ನು ರೀಜ್ನಲ್ ಲ್ಯಾಂಗ್ವೇಜಸ್ ಮೇ ಬಿ
ಹಿಂದಿ ಮರಾಠಿ ಎಲ್ಲ ಟ್ರಾನ್ಸ್ಲೇಟ್ ಮಾಡಬೇಕಂತ ನೋಡ್ತಾ ಇದ್ದೀವಿ. ಅಂದರೆ ಈ ಪುಸ್ತಕ ನಿಮ್ಮ ಕಥಾನಕ ಒಂದು ದೃಶ್ಯ ಸ್ವರೂಪ ಕೊಡುವಂಥದ್ದು, ಅದಕ್ಕೇನಾದ್ರು ಅಂದರೆ ಒಂದು ಸಿನಿಮಾ ಥರ ಮಾಡುವಂಥದ್ದು ಅಥವಾ ಬೇರೆ ಈ ಥರದ್ದು ಬೇರೆ ಸೀರಿಯಲ್ ಅಥವಾ ಬೇರೆ ಈ ಥರದ್ದೆಲ್ಲ ಮಾಡಲಿಕ್ಕೆ ಏನಾದರೂ ಒಂದು. ಸೊ ಇವಾಗ ಏನು ಕಾಂಕ್ರೀಟ್ ಪ್ಲ್ಯಾನ್ ಇಲ್ಲ ಫಿಲ್ಮ್ ಮಾಡಬೇಕಂತ, ಬಟ್ ಇವತ್ತೇ ಒಂದು ಫಿಲ್ಮ್ ಇಂಡಸ್ಟ್ರಿ ಜೊತೆ ಯಾರೋ ಮಾತಾಡ್ತಿದ್ದೆ, ಅವರು ಸ್ಟಾರ್ಟ್ ಮಾಡಿದ್ದಾರೆ ಈ ಬುಕ್ಕು, ಬಟ್ ಅವ್ರಿಗೆ ಭಾಳ ಚೆನ್ನಾಗಿ ಅನಿಸ್ತು. ಸೊ ಅವ್ರು ಹೇಳಿದ್ರು ಇದು ಫಿಲ್ಮ್ ಮಾಡ್ಬೋದು ಅಂತ. ಸೊ ಹೋಪ್ಫುಲಿ ಫ್ಯೂಚರಲ್ಲಿ ಫಿಲ್ಮು ಆಗ್ಬೋದು ಒಂದಿನ, ನೋಡೋಣ. ಬಟ್ ಹಾಗೇನು ಕಾಂಕ್ರೀಟ್ ಪ್ಲ್ಯಾನ್ಸ್ ಆ್ಯಸ್ ಆಫ್ ಟುಡೇ ಏನಿಲ್ಲ. ಯಂಗ್ ಜನ್ರೇಷನ್ಗೆ ಏನು ಹೇಳ್ತೀರಾ? ನೀವು ಕೂಡ ಹೆಂಗಾಗಿರೋದ್ರಿಂದ ನೀವು ಭಾಳ ಒಂದು ಅಮೋಘವಾದ ಒಂದು ಕನ್ನಡ ಸಾಹಿತ್ಯಕ್ಕೆ ಕನ್ನಡಿಗರಾಗಿ ನೀವು ಒಂದು ಇತಿಹಾಸ ಸಾಹಿತ್ಯಕ್ಕೆ ಒಂದು ಹೊಸ ಕೊಡುಗೆ ಕೊಟ್ಟಿದ್ದೀರಾ. ಧನ್ಯವಾದ. ಭಾಳಷ್ಟು ಯೋಜನೆಗಳು ಕೂಡ ನಿಮ್ಮ ಮುಂದೆ ಇದೆ. ಏನು ನೀವು ಯುವ ಸಮೂಹಕ್ಕೆ ಏನು ನಿಮ್ಮ ಒಂದು ಕಿವಿ ಮಾತು ಅಂತ? ಐ ಥಿಂಕ್ ಯಂಗ್ ಜನ್ರೇಷನ್ ಒಂದು ಏನು ಎಲ್ಲರೂ ಗೊತ್ತಿಟ್ಕೋಬೇಕಂದ್ರೆ ನಮ್ಮ ಇತಿಹಾಸ ನಮ್ಮ ಪರಂಪರೆ ಯಾವಾಗಲೂ ನಾವು ಫರ್ಗೆಟ್ ಮಾಡಬಾರ್ದು. ಗೊತ್ತು ಈ ಕಾಲ ಮಾಡರ್ನ್ ಡೇ ಆ್ಯಂಡ್ ಏಜ್ ಎಲ್ಲ ಬೇರೆ ಕಡೆ, ಈ ಕಾಲ ನನ್ನ ಜನ್ರೇಷನಲ್ಲಿ ಎಲ್ಲರ ಕಡೆ ವೆಸ್ಟಿಗೆ ಇದು ಏಪ್ ಮಾಡಬೇಕು, ಅಲ್ಲಿ ಅಮೇರಿಕಾ UK ಅವ್ರು ಹೆಂಗಿದ್ದಾರೆ ಹಂಗೆ ಆಗ್ಬೇಕಂತ. ಬಟ್ ಇದು ಒಂದು 100-200 ಇಯರ್ಸ್ ಮುಂಚೆ ಆ ಕಾಲದಲ್ಲಿ ಎಲ್ಲರೂ ಈ ಕಡೆಗೆ ನೋಡ್ತಾ ಇದ್ರು ನಮ್ಮ ಭಾರತಕ್ಕೆ. ಆಲ್ಮೋಸ್ಟ್ ಏನು ಒಂದು 2000 ಇಯರ್ಸ್ ನಮ್ಮ ಭಾರತನೇ ವರ್ಲ್ಡಲ್ಲಿ ಪ್ರಪಂಚ ಇತ್ತು. ಬ್ರಿಟಿಷ್ ಅವ್ರು ಬಂದರ ಮುಂಚೆ ವರ್ಲ್ಡಿನ 25% GDP ನಮ್ಮ ಭಾರತನಲ್ಲೇ ಇತ್ತು. ಸೊ ನಮ್ಮ ಭಾರತ ವರ್ಲ್ಡಿಗೆ ಎಷ್ಟು ಆಫರ್ ಮಾಡಬೇಕಂತ ನಮಗೆ ನಾವು ಮರ್ತುಕೊಂಡು ಬಿಟ್ಟಿವಿ. ಸೊ ಅದೆಲ್ಲರೂ ಇನ್ನೊಂದು ಸತಿ ನಮ್ಮ ಇತಿಹಾಸ ನಮ್ಮ ಪರಂಪರೆನೇ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಆಮೇಲೆ ಅದೇ ಧರ್ಮ ದಾರಿನಲ್ಲಿ ನಾವು ಎಲ್ಲರೂ ನಡಿಬೇಕು ನಮ್ಮ ಜನ್ರೇಷನಿಗೆ. ಅದೊಂದು ನನ್ನ ಕಡೆಯಿಂದ 2 ಮಾತು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್, ನಿಮಗೆ ಉಜ್ವಲವಾದ ಭವಿಷ್ಯ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದ. ಇದು ಬಹಳ ಒಂದು ಪ್ರಮುಖವಾದಂಥ ಒಂದು ಸಾಹಿತ್ಯಿಕ ಕೃತಿ. ಅಂದರೆ ಇದು ಕೃತಿ ಅನ್ನೋದು ಸಾಹಿತ್ಯ ಅನ್ನೋದಕ್ಕಿಂತ ಇದು ಇತಿಹಾಸ ಅನ್ನೋದಕ್ಕಿಂತ ಇದೊಂದು ಕಥನ ರೂಪದಲ್ಲಿರುವಂತಹ ಮಹತ್ವದ ಕೃತಿ. ಇದು ಬೇರೆ ಭಾಷೆಗಳಲ್ಲೂ ಕೂಡ ಇದು ಬರ್ತಾ ಇದೆ. ಈ ಒಂದು ಕೃತಿಯನ್ನು ನೀವೆಲ್ಲರೂ ಕೂಡ ಕೊಂಡು ಇದನ್ನು ಓದಿ ಮತ್ತು ಇದರ ನಮ್ಮ ಭವ್ಯ ಪರಂಪರೆಯ ಒಂದು ಸಾರವನ್ನು ನೀವೆಲ್ಲರೂ ಕೂಡ ಎತ್ತಿಡಿರಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು.